ಕರಣ್, ಹಾಂ ಅಜ್ಜಿ. ಅರ್ಜುನ್ ಅಮೃತನ ನೀನೇ ಎಲ್ಗೋ ಕಳಿಸ್ದಾಗಿತ್ತು? ಎಲ್ಲಿಗೂ ಅಲ್ಲ ಅಜ್ಜಿ, ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೊರಟರು ಅಷ್ಟೇ. ಅವರೇ ಇಷ್ಟಪಟ್ಟು ಹೋದ್ರು ಅಥವಾ ನೀನೇ ಬಲವಂತವಾಗಿ ಕಳಿಸ್ತೋ? ಬಲವಂತವಾಗ ಏನು ಕೇಳ್ತಿದ್ದೆ ಅಜ್ಜಿ? ಬಲವಂತವಾಗಿ ಯಾಕೆ ಕಳಿಸ್ಬೇಕು? ಗಂಡ ಹೆಂಡತಿ ದೇವಸ್ಥಾನಕ್ಕೆ ಹೋಗಬೇಕು ಅನಿಸ್ತು, ಹೊರಟಿದ್ದಾರೆ. ಅರ್ಜುನ್ಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ, ನೀವು ಅವ್ರಿಗೆ ಬಲವಂತ ಮಾಡಿ ಕಳಿಸಿದ್ದೀರಾ ಅಂತ ನನಗೆ ಗೊತ್ತಿದೆ. ಅಯ್ಯೋ ಅಜ್ಜಿ, ನಿನಗೆ ಅರ್ಜುನ್ಗೆ ಅಮೃತ ಕಂಡ್ರೆ ಎಷ್ಟಿಷ್ಟ ಅಂತ ಅಂದಾಜೇ ಇಲ್ಲ ಅಂತ ಅನಿಸ್ತಿದೆ. ಅವನಿಗೆ ಅವ್ರ ಜೊತೆ ಇರೋದು, ಮಾತಾಡೋದು ಅಂದರೆ ತುಂಬಾ ಇಷ್ಟ. ಇನ್ಫ್ಯಾಕ್ಟ್ ಪ್ರಾಣನೇ ಬಿಡ್ತಾನೆ. ಹಾಂ, ಎಲ್ಲ ಇವನ್ ಕಡೆಯಿಂದ ನಡೀತಾ ಇದೆ ಅಷ್ಟೇ. ಅವಳು ಅವನ್ನ ಕಾಲದ ಕಸಕ್ಕಿಂತ ಕೀಳಾಗಿ ಕಾಣ್ತಾ ಇದ್ದಾಳೆ. ಅಜ್ಜಿ, ನೀನು ಇಲ್ಲೂ ತಪ್ಪು ತಿಳ್ಕೊಂಡಿದ್ಯಾ. ಆ್ಯಕ್ಚುಲಿ ಅಮೃತಂಗೂ ಅರ್ಜುನ್ ಅಂದರೆ ಪ್ರಾಣ. ಬಟ್ ಯಾಕೋ ಅದನ್ನು ವ್ಯಕ್ತಪಡಿಸೋದಕ್ಕೆ ಸಂಕೋಚ ಪಡ್ತಾ ಇದ್ದಾಳೆ. ಹಾಂ, ನಾನು ಅಮ್ಮ ಇದನ್ನೆಲ್ಲ ದೂರ ಮಾಡಿಬಿಡ್ಬೇಕು ಅಂತಿದ್ದೀವಿ. ಇನ್ನು ಎರಡೇ ದಿನ ಎಲ್ಲ ದೂರ ಆಗಿಬಿಡುತ್ತೆ, ನೋಡ್ತಾ ಇರು. ಹೀಗಾಗಲೇ ಆಲ್ಮೋಸ್ಟ್ ಸರಿ ಹೋಗ್ಬಿಟ್ಟಿದೆ. ಈ ಸಲ ದೇವಸ್ಥಾನ ಕೂಡ ಅರ್ಜುನ್ ಅಮೃತನೇ ಕರ್ಕೊಂಡು ಹೋಗಿರೋದು. ಅಮೃತಂಗೂ ಎಲ್ಲ ಹೆಣ್ಮಕ್ಳು ಥರ ನನ್ನ ಗಂಡ, ನನ್ನ ಸಂಸಾರ ಅನ್ನೋ ಫೀಲಿಂಗ್ ಬರೋಕ್ಕೆ ಶುರುವಾಗಿದೆ. ತನ್ನ ಗಂಡ ಬೇರೆ ಹೆಣ್ಮಕ್ಳನ್ನ ಮಾತಾಡಿಸ್ತಾನೆ ಅಂತ ಗೊತ್ತಾಗ್ಬಿಟ್ಟು ಆ ಪೊಸೆಸಿವ್ನೆಸ್ ಬಂದ್ಬಿಟ್ರೆ ಸಾಕು, ಹೆಂಡ್ತಿಗೆ ಪ್ರೀತಿ ಆಟೋಮೆಟಿಕ್ಲಿ ಹೆಚ್ಚಾಗ್ಬಿಡುತ್ತೆ. ಇದೆಲ್ಲ ನಿನಗೆ ನಾನು ಹೇಳ್ಕೊಡ್ಬೇಕಾಜ್ಜಿ. ಯಾವುದೇ ಸಂಬಂಧಗಳು ಬಲವಂತವಾಗಿ ಬೆಳೆಯೋದಿಲ್ಲ, ಅದು ಅದಾಗಿ ಬೆಳಿಬೇಕು. ಅಮ್ಮ ಮಗ ಇಬ್ಬರು ಸೇರಿಕೊಂಡು ಎಷ್ಟೇ ಸೇರ್ಸೋಕೆ ನೋಡಿದ್ರೂ ಅದು ಕಳ್ಸ್ಕೊಳ್ತಾನೆ ಹೋಗುತ್ತೆ. ನೋಡು, ಅರ್ಜುನ್ ಅಮೃತ ವಿಷಯದಲ್ಲಿ ಇನ್ನು ಮುಂದೆ ನಿನ್ನ ತಲೆ ಹಾಕೋಕೆ ಹೋಗಬೇಡ. ಯಾಕೆಂದರೆ ಮಯೂರಿ ಮುಂದೆ ಮಯೂರಿ ಮದುವೆ ವಿಚಾರದಲ್ಲಿ ತಲೆ ಕೆಡ್ಸ್ಕೋಬೇಕಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಜ್ಜಿ, ಮಯೂರಿ ಮದುವೆ ವಿಚಾರಕ್ಕೂ ಇದಕ್ಕೂ ಏನು ಸಂಬಂಧ? ಅದು ಅದರ ಪಾಡಿಗೆ ನಡೆಯುತ್ತೆ ಬಿಡು. ನೋಡು ಕಣ್ಣ, ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ನೀನು ಅಮೃತ ಅರ್ಜುನ್ ವಿಷಯದಲ್ಲಿ ಮಧ್ಯೆ ಹೋಗಬೇಡ. ಇದೊಳ್ಳೆ ಸರಿ ಹೋಯ್ತಲ್ಲಪ್ಪ. ಅಮ್ಮ ನೋಡಿದ್ರೆ ಅವರಿಬ್ಬರು ಮಧ್ಯೆ ಏನೋ ಚಿಕ್ಕ ಮನಸ್ತಾಪ ಇದೆ, ಅದನ್ನು ಸರಿ ಮಾಡು ಅಂತಾರೆ. ನೀನು ನೋಡಿದ್ರೆ ಅವ್ರ ತಂಟೆಗೆ ಹೋಗಬೇಡ ಅಂತ್ಯಾ. ನಾನು ಯಾರ ಮಾತು ಕೇಳಲಿ? ನನ್ನ ಮಾತು. ಅಜ್ಜಿ, ಏನಜ್ಜಿ ನೀನು ಮಾಡಿದ್ದು ಸರಿನಾ? ಯಾಕೆ, ನಾನೇನು ಮಾಡಿದೆ? ಇವತ್ತು ನನ್ನ ಬರ್ಡೇ, ಅದು ಗೊತ್ತಿದ್ದು ನೀನು ವಿಶ್ ಮಾಡಲಿಲ್ಲ ಅಲ್ವಾ? ಅಲ್ಲ ಅಜ್ಜಿ, ಯಾವಾಗಲೂ ನನ್ನ ಬರ್ಡೇಗೆ ಎಲ್ರಿಗಿಂತ ನೀನೇ ತಾನೇ ಮೊದಲು ವಿಶ್ ಮಾಡ್ತಿದ್ದಿದ್ದು. ಸಾರಿ ಕಣೆ, ಮರ್ತ್ಬಿಟ್ಟೆ. ಹುಟ್ಟುಹಬ್ಬದ ಶುಭಾಶಯಗಳು. ಯಾವಾಗಲೂ ನೀನು ನಗ್ನಗ್ತಾ ಸಂತೋಷವಾಗಿರು. ಥ್ಯಾಂಕ್ಸ್ ಅಜ್ಜಿ. ಅದು ಸರಿ, ನನಗೇನು ಗಿಫ್ಟ್ ಕೊಡ್ತೀಯಾ? ಏನು ಬೇಕಾದರೂ ಕೇಳು, ಆದರೆ ಅದಕ್ಕೂ ಮೊದಲು ನೀನಿವತ್ತು ನಡ್ಕೊಂಡಿದ್ದ ರೀತಿ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಮಯೂರಿ. ಮನಸ್ಸಿಗೆ ನೋವಾ ಅಂತ ನಾನೇನು ಮಾಡಿದೆ ಅಜ್ಜಿ? ಅರ್ಜುನ್ ವಿಚಾರದಲ್ಲಿ ನೀನು ತುಂಬ ಉದಾರಿ ಆಗ್ತಿದ್ದೀನಿ ಅಂತ ನಿಂಗೆ ಅನಿಸ್ತಾ ಇಲ್ವಾ? ಅಷ್ಟೊಂದು ದೊಡ್ಡ ಮನಸ್ಸಿನ ಅಗತ್ಯ ಇದೆಯಾ? ಅಂದರೆ ನೋಡು ಮಯೂರಿ, ಅರ್ಜುನನ್ನ ಅಷ್ಟೊಂದು ಸುಲಭವಾಗಿ ನೀನು ಬೇರೆಯವ್ರಿಗೆ ಬಿಟ್ಕೊಡಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆದರೂ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊ. ಮನೆಯವ್ರ ಮುಂದೆ ನೀನು ಒಳ್ಳೆಯವಳಾಗಿ ನಡ್ಕೊಳ್ಳೋದು, ಅರ್ಜುನ್ ಅಮೃತ ಚೆನ್ನಾಗಿರಲಿ ಅಂತ ನೀನು ಅವ್ರನ್ನ ವಹಿಸ್ಕೊಂಡು ಮಾತಾಡೋದು, ಇದೆಲ್ಲ ಸರಿನೇ. ಆದರೆ ಸಮಯ ಮೀರ್ತಾ ಇದೆ ಮಯೂರಿ. ಆದಷ್ಟು ಬೇಗ ನಿನ್ನ ಅರ್ಜುನನ್ಗೆ ಹತ್ರ ಆಗೋದ್ರ ಬಗ್ಗೆ ಗಮನ ಕೊಡು.
ಮನೆಯವ್ರ ಮುಂದೆ ಒಳ್ಳೆಯವಳಾಗಿದ್ಕೊಂಡೆ ಅರ್ಜುನನ್ನ ನಿನ್ನ ಕಡೆ ಹೇಗೆ ಹೇಳ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡು. ಅರ್ಥ ಆಯ್ತಾ? ಸರಿ ಅಜ್ಜಿ. ನಾನು ಸುಮ್ಮನಿದ್ದೀನಿ ಅಂದ್ಕೊಂಡಿದ್ದೆ ಅಜ್ಜಿ. ನಾನು ನಂದೇ ದಾರಿಲಿ ಏನು ಮಾಡಬೇಕು ಅದನ್ನು ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಮೀನಿನ ಹೆಜ್ಜೆ ಬೇಕಾದರೂ ಅರ್ಥ ಮಾಡ್ಕೋಬೋದು, ಆದರೆ ಈ ಮಯೂರಿ ಹೆಜ್ಜೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅರ್ಜುನ್, ನೀನು ಚೆನ್ನಾಗಿರಬೇಕು ಕಣೋ. ನೀನು ತುಂಬ ಚೆನ್ನಾಗಿರಬೇಕು ನನ್ನ ಜೊತೆಗೆ. ಭಗವಂತ, ಏನಾಗ್ತಿದೆ ಅಲ್ಲಿ? ನಿನ್ನ ಸನ್ನಿಧಾನದಲ್ಲಿ ಹೀಗಾಗೋಕ್ ಸಾಧ್ಯನಾ? ಗರುಡ ಮತ್ತೆ ನಾಗನ ಸಂಗಮ ಹೇಗಾಗೋಕ್ ಸಾಧ್ಯ? ಅಮೃತಾಳೆ, ಅಮೃತಾಳೆ ಬನ್ರಿ. ಇದೇನಿದು? ಅರ್ಜುನ್ ಅವ್ರ ಧ್ವನಿ ಇದ್ದಾಗಿದೆಯಲ್ಲ. ಕಾಪಾಡಿ. ಏನಾಗ್ತಿದೆ? ಅರ್ಜುನ್ ಅವರು ಯಾವುದೋ ಅಪಾಯದಲ್ಲಿ ಸಿಕ್ಕಾಕೊಂಡಿರೋ ಆಗಿದೆ. ನಮಃ ಶಿವಾಯ. ಏನಾಗ್ತಿದೆ ಇಲ್ಲಿ? ನನ್ಗೆ ಯಾಕೆ ಹೋಗೋದಕ್ಕಾಗ್ತಿಲ್ಲ? ಬರ್ತಾವ್ರೆ, ಬನ್ರಿ. ಹೆಲ್ಪ್ ಮಾಡ್ರಿ, ನನ್ನ ಕಾಪಾಡ್ರಿ. ಅಮೃತ, ನೀನು ಹೊರಗೆ ಬರಬಾರ್ದು. ನೀನು ಅಲ್ಲೇ ಇರಬೇಕು. ಗುರುಗಳೇ, ಅರ್ಜುನ್ ಅವರು ಅಪಾಯದಲ್ಲಿದ್ದಾರೆ. ನಾನು ಹೋಗದೆ ಇದ್ರೆ ತಪ್ಪಾಗತ್ತೆ. ದಯವಿಟ್ಟು ನನ್ನನ್ನು ಹೋಗೋದಕ್ಕೆ ಬಿಡಿ. ನೀನು ಹೊರಗೆ ಬಂದ್ರೆ ತಪ್ಪಾಗತ್ತೆ ಅಮೃತ. ಆ ದುಷ್ಟ ಶಕ್ತಿಗಳು ನಿನ್ನನ್ನು ಪತ್ತೆ ಮಾಡೋಕೆ ಹೂಡಿರೋ ಕುತಂತ್ರಗಳಲ್ಲಿ ಇದು ಒಂದು. ಅಲ್ಲಿಂದ ಒಂದೇ ಒಂದು ಹೆಜ್ಜೆ ಮುಂದಿಟ್ರು ಆ ದುಷ್ಟ ಶಕ್ತಿಗಳ ಕಣ್ಣಿಗೆ ಬೀಳ್ತೀಯ. ಅದಕ್ಕೆ ನಾನು ನಿನ್ನನ್ನ ಆ ಮಾಯಾಜಾಲದಲ್ಲಿ ಬಂಧಿಸಿಟ್ಟಿದ್ದೀನಿ. ನನ್ನ ಮಾತು ಕೇಳು ಅಮೃತ, ನನ್ನ ಮಾತು ಕೇಳು. ಹಿಂದೆ 2 ದಿನದಲ್ಲಿ ಎಲ್ಲವೂ ನಿರ್ಧಾರವಾಗಲಿದೆ. ಈ ರುದ್ರನ ಮನಸ್ಸಲ್ಲಿ ಅಡಗಿರೋ ಸತ್ಯಾಕಾಂಕ್ಷೆಗಳು ಏನು ಅನ್ನೋದು ಇನ್ನು 2 ದಿನದಲ್ಲಿ ಬಯಲಾಗಲಿದೆ. ಈ ರುದ್ರ ಏನು ಅನ್ನೋದು ಇಡೀ ಪ್ರಪಂಚಕ್ಕೆ ತಿಳಿಯೋ ಸಮಯ ಕೂಡ ಹತ್ರ ಬರ್ತಿದೆ. ನಾನು ಹೇಳಿದ್ನಲ್ಲ, ಆ ಹದ್ದು ಸಾಮಾನ್ಯದಲ್ಲ ಅಣ್ಣ. ಅದ್ರ ಕುತ್ತಿಗೆಯಲ್ಲಿ ಮಾರ್ಕ್ ಇತ್ತು.